ಸೊ ದಾವಣಗೆರೆ ಹತ್ರ ಬಂದ್ವಿ. ಇನ್ನು ದಾವಣಗೆರೆಗೆ ಇಷ್ಟು ಹತ್ರ ಬಂದು ದಾವಣಗೆರೆ ದೋಸೆ ತಿಂದಿದ್ರೆ ಹೇಗೆ ಅಂತ ರೋಡ್ಗೆ ಇತ್ತು ಅಂತ ವಿ ಡಿಸೈಡೆಡ್ ಟು ಕಮ್ ಹಿಯರ್. ಐ ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಡಿಸಿಷನ್. ತುಂಬ ಚೆನ್ನಾಗಿದೆ ಜಾಗ. ಯಲ್ಲಾಪುರಕ್ಕೆ ಒಂದು 6 ಕಿಲೋಮೀಟರ್ಸ್ ಇದೆ. ಆ ಮೊನಾಸ್ಟ್ರಿ ಬಿಟ್ಟಾದ್ಮೇಲಂತೂ ರೋಡ್ ಇಸ್ ಎಪಿಕ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿ ಬ್ಯಾಕ್ ವಿತ್ ಅನದರ್ ವಿಡಿಯೋ. ವೆಲ್ಕಮ್ ಟು ಅನದರ್ ಟ್ರಾವೆಲ್ ಸೀರೀಸ್. ಈ ಸಲ ಯಲ್ಲಾಪುರಕ್ಕೆ ಹೋಗ್ತಾ ಇದ್ವಿ. ಯಲ್ಲಾಪುರ ಇರೋದು ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ. ಇದಕ್ಕೆ ಮುಂಚೆ ಗೋಕರ್ಣ, ಮುರುಡೇಶ್ವರ ಕಡೆ ಹೋಗಿದ್ವಿ, ಬಟ್ ಯಾವತ್ತೂ ಯಲ್ಲಾಪುರ ನೋಡಿರಲಿಲ್ಲ. ವಿ ಥಾಟ್ ದಿಸ್ ದ ಪರ್ಫೆಕ್ಟ್ ಆಪರ್ಚುನಿಟಿ ಫಾರ್ ಅಸ್. ನಮಗೆ ಚಳಿಗಾಲದಲ್ಲಿ ಟ್ರಾವೆಲ್ ಮಾಡೋದು ಸ್ವಲ್ಪ ಆರಾಮು. ಈ ಮಳೆನೂ ಕಮ್ಮಿ ಆಗಿದೆ, ಬಿಸಿಲು ಅಷ್ಟೊಂದಿಲ್ಲ. ಸೊ ಈ ಟೈಮಲ್ಲಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಟ್ರಾವೆಲ್ ಮಾಡೋಕ್ಕೆ ನೋಡ್ತೀವಿ. ಚಳಿಗಾಲದಲ್ಲಿ ಟ್ರಾವೆಲ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಡ್ರೈ ಆಗ್ತಾ ಹೋಗುತ್ತೆ, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ದಟ್ ಇಸ್ ವೈ ವಿ ಹ್ಯಾವ್ ಮಾಮಾಅರ್ತ್ ಬಾಡಿ ಲೋಷನ್ಸ್ ವಿಚ್ ಈಸ್ ಆರ್ ಪರ್ಫೆಕ್ಟ್ ವಿಂಟರ್ ಎಸೆನ್ಷಿಯಲ್ ಫಾರ್ ಅ ಮಾಯ್ಶ್ಚರೈಸ್ಡ್ ವಾರ್ಮ್ ವಿಂಟರ್ ಗ್ಲೋ. ನಮ್ಮ ಹತ್ರ ಮಾಮಾಅರ್ತ್ 2 ಬಾಡಿ ಲೋಷನ್ಸ್ ಇದೆ. ಫಸ್ಟ್ ಒನ್ ಇಸ್ ವಿಟಮಿನ್ ಸಿ ಬಾಡಿ ಲೋಷನ್ ವಿಚ್ ಹೆಲ್ಪ್ಸ್ ವಿತ್ ರೇಡಿಯಂಟ್ ಸ್ಕಿನ್, and Uptan body lotion which helps with glowing skin. Uptan body lotion ಅಲ್ಲಿ it contains turmeric, cocoa butter, shea butter and olive oil. ಅರ್ಶಿನ ಎಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲರೂ ಮನೇಲಿ ಉಪಯೋಗಿಸ್ತಾರೆ. ಮತ್ತು ಈಗ ಮದುವೆ ಸೀಸನ್ ಬೇರೆ, ಅದರಲ್ಲಂತೂ ಇನ್ನೂ ಜಾಸ್ತಿ ಉಪಯೋಗಿಸ್ತಾರೆ. Because turmeric helps with dry and damaged skin. Cocoa butter has intense moisturizing properties which helps with dry and cracked skin. These body lotions are paraben and toxin free. It is non-greasy and has that quick absorption with soothing fragrance. It gives deep moisturization with naturally glowing skin. Get winter ready with Mamaearth's body lotions. Cool thing about Mamaearth products, they do something called as Plant Goodness Initiative. With every order you buy from them, they link your order to a tree that they plant. By 2025, they're aiming to plant 1 million trees, which is a very good thing. ಅಫಿಷಿಯಲ್ ವೆಬ್ಸೈಟ್ ಅಲ್ಲದೆ ಮಾಮಾಅರ್ತ್ದು ಅಫಿಷಿಯಲ್ ಆ್ಯಪ್ ಕೂಡ ಇದೆ. ಯು ಗೆಟ್ ಇಟ್ ಆನ್ iOS ಆಸ್ ವೆಲ್ ಆಸ್ ಆ್ಯಂಡ್ರಾಯ್ಡ್. ಎರಡರದ್ದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಯು ಕ್ಯಾನ್ ಕ್ಲಿಕ್ ಆನ್ ಇಟ್ ಆ್ಯಂಡ್ ಇನ್ಸ್ಟಾಲ್ ಆನ್ ಯುವರ್ ಫೋನ್. ಆ್ಯಪ್ ಯೂಸ್ ಮಾಡೋದ್ರಿಂದ ಯು ಗೆಟ್ ಈಸಿ ಆಕ್ಸೆಸ್ ಟು ದ ಸೇಲ್ಸ್ ಆ್ಯಂಡ್ ಅರ್ಲಿ ಡಿಸ್ಕೌಂಟ್ಸ್. ಆ್ಯಂಡ್ ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಯೂಸ್ ಆರ್ ಕೋಡ್ ಆಫೀಸ್ 2021 for a 20% discount on Mamaearth website and the official app. Our website ಮತ್ತು ಆ್ಯಪ್ ಅಲ್ಲದೆ ಯು ಗೆಟ್ ಇಟ್ ಆನ್ Amazon, Flipkart and Nykaa. I think that's it. We'll catch you on the road tomorrow. Alright guys, welcome to another travel series. This is going to be a long journey. ಆದಷ್ಟು ಬೇಗ ಹೊರಟ್ವಿ. ಒಂದು 430 ಕಿಲೋಮೀಟರ್ಸ್ ಏನೋ ಇದೆ. ಸೊ ಒಂದು 7-8 ಅವರ್ ಆಗುತ್ತೆ. ಬಟ್ ನಮ್ಮ ಪಿಟ್ ಸ್ಟಾಪ್ ಎಲ್ಲ ಸೇರಿ ತಿಂಡಿ ಊಟ ಎಲ್ಲ ಸೇರಿ ಇನ್ನೂ ಲೇಟ್ ಆಗ್ಬೋದು. ಬೆಳಿಗ್ಗೆ ಬೇಗನೆ ಹೊರಟ್ವಿ, ಬಟ್ ಈ NH48 ಅಲ್ಲಿ ಬರೀ ಟ್ರಕ್ಗಳು ಸುತ್ತಮುತ್ತ ಸಾಕಾಯ್ತು. ಬಟ್ ವಿ ಆಲ್ರೆಡಿ ಟೇಕನ್ ಅ ಪಿಟ್ ಸ್ಟಾಪ್. ತಿಂಡಿಗೆ ನಿಲ್ಸಿದೀವಿ. ಇಷ್ಟೊತ್ತು ಏನೋ ತೋರ್ಸೋದಿರ್ಲಿಲ್ಲ, ಬರೀ ಹೈವೇ, ಟ್ರಕ್ಕು, ಲಾರಿ ಅಷ್ಟೇ. ಶ್ರೀ ನಂಜುಂಡೇಶ್ವರ ಹೋಟೆಲ್ಗೆ ಬಂದಿದ್ದೀವಿ. ನಾವು ಯೂಶಲಿ ಚಿತ್ರದುರ್ಗ ಕಡೆ ಬಂದ್ರೆ ಇಲ್ಲೇ ನಿಲ್ಸೋದು. ಇದೊಂದು 4ನೇ ಸತಿನೋ ಏನೋ ಬರ್ತಾ ಇರೋದು. ವಿ ಹ್ಯಾವ್ ಲೈಕ್ಡ್ ಇಟ್ ಸೋ ಫಾರ್. ಇವತ್ತು ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀವಿ. ಬಿಸಿಯಾಗಿದೆ. ಸಾಂಬಾರು ಚೆನ್ನಾಗಿದೆ. ಇಡ್ಲಿ ತುಂಬಾ ಸಾಫ್ಟ್ ಆಗಿದೆ. ಚಟ್ನಿನೂ ಸಕ್ಕತ್ತಾಗಿದೆ. ನಾಟ್ ಅ ಬ್ಯಾಡ್ ಚಾಯ್ಸ್. ಐ ಲವ್ ದ ಸಾಂಬಾರ್ ಟೇಸ್ಟ್. ಸ್ವಲ್ಪ ನಮ್ಮ ಮಾಮೂಲಿ ಸ್ವೀಟ್ನೆಸ್ಸು ಚೂರು. ದೋಸೆ ಸಕ್ಕತ್ತಾಗಿದೆ, ವೆರಿ ಕ್ರಿಸ್ಪಿ ಆ್ಯಂಡ್ ಸ್ವಲ್ಪ ದೊಡ್ಡದಾಗೂ ಇದೆ. ಪಲ್ಯನೂ ಚೆನ್ನಾಗಿ ಸ್ಟಫ್ ಮಾಡಿದ್ದಾರೆ. ಆ್ಯಂಡ್ ನಂಗೆ ಒಂಥರ ಇಲ್ಲಿನ ಮಸಾಲೆ ದೋಸೆ ಇಷ್ಟ. ಜಾಸ್ತಿ ಒಂಚೂರು ಬೆಳ್ಳುಳ್ಳಿ ಫ್ಲೇವರ್ ಇರುತ್ತೆ. ಸೊ ಬೆಳ್ಳುಳ್ಳಿ ನಿಮ್ಗೆ ಸರಿ ಹೋಗಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಬೆಳ್ಳುಳ್ಳಿ ಚಟ್ನಿ ಹಾಕಿರ್ತಾರೆ. ಬಟ್ ಇಟ್ಸ್ ರಿಯಲಿ ಗುಡ್. ಒಳ್ಳೆ ತಿಂಡಿ ಆಯಿತು. ಹೊರಟಿದ್ದೀವಿ. ಫುಲ್ ಬಿಸಿ ಬಿಸಿ ಕೊಟ್ಟರು. ಎಷ್ಟು ಬಿಸಿ ಅಂದರೆ ನಾಲ್ಗೆ ಸುಡಬೇಕು ಅಷ್ಟು ಬಿಸಿ ಇತ್ತು. ವಿಚ್ ವಾಸ್ ಅ ನೈಸ್ ಥಿಂಗ್ ಬಿಕಾಸ್ ತುಂಬ ಚಳಿ ಇದೆ. ಸೊ ಅದ್ರ ತಕ್ಕಂಗೆ ಒಳ್ಳೆ ಬಿಸಿ ಇತ್ತು. ಇಟ್ಸ್ ಅ ವೆರಿ ಬಿಗ್ ಹೋಟೆಲ್. ಯಾ, ಇಟ್ಸ್ ವೆರಿ ಸ್ಪೇಷಿಯಸ್. ಅಟ್ಲೀಸ್ಟ್ ಟ್ರಿಪ್ಪಿಗೆ ಹೋಗುವಾಗ ದೊಡ್ಡದು ನೋಡ್ತೀವಿ. ಬಿಕಾಸ್ ಹೈವೇಲಿ ಯೂಶಲಿ ಕ್ರೌಡ್ ಇರುತ್ತೆ. ಸೊ ಕ್ರೌಡೆಡ್ ಆದರೂ ಅಟ್ಲೀಸ್ಟ್ ಸ್ಪೇಸಿಂಗ್ ಬಿಟ್ವೀನ್ ದ ಟೇಬಲ್ ಶುಡ್ ಬಿ ಗುಡ್. ಫಸ್ಟ್ ಫ್ಲೋರು ಇದೆ ಅವ್ರದ್ದು. ಬಟ್ ಪಾರ್ಕಿಂಗ್ ಫೆಸಿಲಿಟಿನೂ ತುಂಬ ದೊಡ್ಡದಾಗಿದೆ.
ಸಿಕ್ಕಾಪಟ್ಟೆ ಕಾರ್ಸ್ ನಿಲ್ಲಿಸ್ಬೋದು. ಅದೊಂಥರ ಅಡ್ವಾಂಟೇಜ್ ಈ ಹೈವೇಲಿ, ಆ ಥರ ಒಳ್ಳೆ ಪಾರ್ಕಿಂಗ್ ಫೆಸಿಲಿಟಿ ಇರೋದು. ಆಮೇಲೆ ವಾಶ್ರೂಮ್ಸ್ ಇರೋದು ದೊಡ್ಡದಲ್ಲ, ಅದು ನೀಟಾಗಿ ಮೇಂಟೈನ್ ಮಾಡೋದು, ಹೈಜಿನಿಕಾಗಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಆ್ಯಂಡ್ ದಿಸ್ ಗೈಸ್ ಡೂ ದಟ್. We're back on the highway. Lot of tolls in this route. ಅದೆಷ್ಟು ದುಡ್ಡು ಅದಕ್ಕೆ ಖರ್ಚಾಗುತ್ತೋ. ಆಲ್ರೈಟ್ ಗೈಸ್, ಚಿತ್ರದುರ್ಗದ ಹತ್ರ ಬರ್ತಾ ಇದ್ದೀವಿ. ಚಿತ್ರದುರ್ಗದ ಹತ್ರ ಬರೋ ಇಂಡಿಕೇಶನ್ನು ಫುಲ್ ವಿಂಡ್ ಮಿಲ್ಸ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಸಖತ್ತಾಗಿದೆ. ನನ್ನ ಹಿಂದೆನೂ ಎಲ್ಲ ವಿಂಡ್ ಮಿಲ್ಸ್ ಕಾಣಿಸ್ತಿರ್ಬೋದು ನಿಮಗೆ. ರೂಟ್ ಮಾಮೂಲಿ NH48 ತೊಗೋಬೇಕು. ತುಮಕೂರು ತನಕ ಅಂತೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಮ್ಮ ತುಂಬಾ ವೀಡಿಯೋಸ್ ಇದೆ ತುಮಕೂರು ರೂಟ್ದು, ದಯವಿಟ್ಟು ನೋಡಿ. ಅದಾದಮೇಲೆ ಚಿತ್ರದುರ್ಗ ತನಕ ಸೇಮ್ ರೋಡು. ಚಿತ್ರದುರ್ಗ ಆದಮೇಲೆ ದಾವಣಗೆರೆ, ಆಮೇಲೆ ಹಾವೇರಿ ಆದಮೇಲೆ ಬಂಕಾಪುರ ಅಂತ ಒಂದು ಊರು ಬರುತ್ತೆ, ಅಲ್ಲಿ ಸ್ವಲ್ಪ ಡಿವಿಯೇಷನ್ನು. ಅಲ್ಲಿ ತನಕ ಅಲ್ಲಿಗೆ ಬಂದಾಗ ಹೇಳ್ತೀವಿ. ಅಲ್ಲಿ ತನಕ ಫುಲ್ಲು ಹೈವೇನೇ. ಸಿಕ್ಕಾಪಟ್ಟೆ ಬೋರ್ ಹಿಡಿತಾ ಇದೆ, ನಿದ್ದೆ ಬರ್ತಾ ಇದೆ ಬೆಳಗ್ಗೆ ಬೇಗನೂ ಎದ್ದಿರೋದ್ರಿಂದ. ಹೋಪ್ಫುಲಿ ಇಟ್ ವಿಲ್ ಗೆಟ್ ಇಂಟ್ರೆಸ್ಟಿಂಗ್ ಸೂನ್. ಇಫ್ ಯು ವಾಂಟ್ ಟು ಅವಾಯ್ಡ್ ದಿಸ್ ಬೋರಿಂಗ್ ರೋಡ್, ಫ್ಲೈಟಲ್ಲಿ ಅಥವಾ ಟ್ರೈನಲ್ಲಿ ಹುಬ್ಳಿಗೆ ಬರ್ಬೋದು. ಹುಬ್ಳಿಯಿಂದ 1.5 hour ಜರ್ನಿ ಬೈ ರೋಡು. ಐ ಥಿಂಕ್ ಟ್ಯಾಕ್ಸಿ ಬಸ್ಸಸ್ ಎಲ್ಲ ಸಿಗುತ್ತೆ. ಅದಲ್ಲದೆ ಬಸ್ಸು ತೊಗೋಬೋದು, ಓವರ್ನೈಟ್ ಜರ್ನಿ ಮಾಡ್ಬೋದು ಬೆಂಗಳೂರಿಂದ ಡೈರೆಕ್ಟ್ ಯಲ್ಲಾಪುರಕ್ಕೆ. ನಮಗಿನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಳಕ್ಕೆ ಅಷ್ಟು ಧೈರ್ಯ ಬಂದಿಲ್ಲ. ಹೋಪ್ಫುಲಿ ಸೂನ್. ದಾವಣಗೆರೆ ಹತ್ರ ಬಂದ್ವಿ. ಇನ್ನು ದಾವಣಗೆರೆಗೆ ಇಷ್ಟು ಹತ್ರ ಬಂದು ದಾವಣಗೆರೆ ದೋಸೆ ತಿಂದಿದ್ರೆ ಹೇಗೆ ಅಂತ ವಿ ಡಿಸೈಡೆಡ್ ಟು ಟೇಕ್ ಅ ಪಿಟ್ ಸ್ಟಾಪ್ ಹಿಯರ್. ಶ್ರೀ ಗುರು ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಅಂತ ಅಂಗಡಿ ಹೆಸರು. ಸೇಮ್ ಐ ಥಿಂಕ್ ಬೆಂಗಳೂರಲ್ಲೂ ಇದೆ, ಸೇಮ್ ನೇಮ್ ಕೇಳಿದ್ವಿ. ಇವ್ರದೇ ಬ್ರಾಂಚೋ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ಟೇಸ್ಟ್ ಮಾಡಿದೀವಿ, ಚೆನ್ನಾಗಿರುತ್ತೆ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಚೆನ್ನಾಗಿದ್ದೇ ಇರುತ್ತೆ. ಬಿಸಿ ಆರ್ಡರ್ ಮಾಡಿದ ತಕ್ಷಣ ಬಂತು. ನಾವಿದು ಹೆಂಗೆ ಸಿಕ್ತು ಅಂದರೆ ಕೃಪಾಲ್ ಸರ್ ವಿಡಿಯೋ ಹಾಕಿದ್ರು ಇದ್ರ ಮೇಲೆ. ಸೊ ಅವ್ರು ತಿಂದು ಡಿಸ್ಕ್ರೈಬ್ ಮಾಡಿದ್ಮೇಲೆ ನಾವು ಟ್ರೈ ಮಾಡಲೇಬೇಕು ಅಂತ ಬಂದಿದ್ದೀವಿ. 2 ದೋಸೆ ಬಂದಿದೆ, 2 ಥರ ಚಟ್ನಿ ಇದೆ. ಒಂದು ಗಟ್ಟಿ ಚಟ್ನಿ ಥರ ಕಾಣಿಸ್ತಾ ಇದೆ, ಇನ್ನೊಂದು ಚೂರು ವಾಟ್ರಿ ಇದೆ, ನಾಟ್ ವೆರಿ ವಾಟ್ರಿ. ಮತ್ತು ಮಾಮೂಲಿ ದಾವಣಗೆರೆ ಸ್ಪೆಷಲ್ ಆಲೂಗಡ್ಡೆ ಪಲ್ಯ. ಏನಂತ ಆರ್ಡ್ರ್? ಸುಮ್ಮನೆ ಬೆಣ್ಣೆ ದೋಸೆ ಅಂತ ಒಂದು ಪ್ಲೇಟ್ ಕೊಟ್ಬಿಟ್ರು, ಕೇಳಲೇ ಇಲ್ಲ ಅವರು ಅಷ್ಟೇ. ಮತ್ತು ರಶ್ ಇತ್ತು, ಸೊ ನಾವು ಅಲ್ಲಿ ಕೂತ್ಕೊಂಡು ತಿನ್ನೋದು ಬೇಡ ಅಂತ ಕಾರಲ್ಲೇ ತಂದು ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಲೆಟ್ಸ್ ಟ್ರೈ. ಹೌದಾ? ಸಿಕ್ಕಾಪಟ್ಟೆ ಬಿಸಿ ಇತ್ತು, ತರ್ತಿದ್ದಂಗೆ ಇಟ್ ವಾಸ್ ಪೈಪಿಂಗ್ ಹಾಟ್. ಹೌಸ್ ಇಟ್? ವಾಟ್ಸ್ ದ ವರಿ? ಬೆಟರ್ ದೆನ್ ವಾಟ್ ವಿ ಗೆಟ್ ಇನ್ ಬೆಂಗಳೂರು. ಹೌದಾ? ಡೆಫಿನೆಟ್ಲಿ. ದೋಸೆನಾ ಚಟ್ನಿನಾ? ಎಲ್ಲ ತುಂಬಾನೇ ಚೆನ್ನಾಗಿದೆ. ಇನ್ನು ಬೆಂಗಳೂರಲ್ಲಿರೋ ಚೆನ್ನಾಗಿಲ್ಲ ಅಂತಲ್ಲ, ದಿಸ್ ಇಸ್ ರಿಯಲಿ ನೈಸ್. ಅದಕ್ಕೇನು ಸ್ವಲ್ಪ ಇನ್ನೊಂಚೂರು ವಾಸಿ, ಕ್ರಿಸ್ಪಿ ಇದೆ, ಹಾಗಂತ ಸಾಫ್ಟ್ ಇಲ್ಲ ಅಂತಲ್ಲ, ಸಾಫ್ಟು ತುಂಬ ಇದೆ. ನೋಡಿ ಎಷ್ಟು ಪೋರಸ್ ಆಗಿದೆ, ತುಂಬ ಚೆನ್ನಾಗಿದೆ. ಬಂಕಾಪುರ ಟೋಲ್ಗೇಟಿಂದ ಡಿವಿಯೇಷನ್ ತೊಗೊಂಡ್ವಿ. ಆ ಡಿವಿಯೇಷನ್ ಎಷ್ಟು ಸಣ್ಣಕ್ಕಿದೆ ಅಂತಂದರೆ ಗೊತ್ತೇ ಆಗಲ್ಲ ಅಲ್ಲಿ ಡಿವಿಯೇಷನ್ ಇದೆ ಅಂತ. ನಾವು ರೂಟ್ ಮಿಸ್ ಆಗಿ ಮತ್ತೆ ಸರಿಯಾದ ದಾರಿಗೆ ಬಂದ್ವಿ. ಹೈವೇ ಚೆನ್ನಾಗಿತ್ತು. ದಾವಣಗೆರೆ ಬರೋಕ್ಕೆ ಮುಂಚೆ, ದಾವಣಗೆರೆ ಆದಮೇಲೆ ಮತ್ತು ರಾಣೆಬೆನ್ನೂರು ಹತ್ತತ್ರ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಬಿಟ್ಟರೆ ಡ್ರೈವ್ ವಾಸ್ ಸ್ಮೂತ್. ಸುತ್ತಲೂ ಪ್ಲೇನ್ ಫೀಲ್ಡ್ಸು, ಜೋಳ ಬೆಳೀತಾ ಇದ್ದಾರೆ ಎಲ್ಲ ಕಡೆ, ಸಖತ್ ಕಾಣಿಸುತ್ತೆ. ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಯಾರೂ ಇಲ್ಲ, ಒಂಥರ ಚೆನ್ನಾಗಿತ್ತು ಅದೊಂದು ವ್ಯೂ. ಈಗ ಬಂಕಾಪುರದಿಂದ ಸಿಂಗಲ್ ರೋಡು. ಐ ಥಿಂಕ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ನೊಂದು 70 ಕಿಲೋಮೀಟರ್ಸ್ ಏನೋ ಇರ್ಬೋದು ಯಲ್ಲಾಪುರಕ್ಕೆ. ಶಿರ್ಸಿ ಮೇಲೂ ನಾವು ಯಲ್ಲಾಪುರಕ್ಕೆ ಹೋಗ್ಬೋದಿತ್ತು,
ಆದರೆ ಇನ್ನು ಶಿರ್ಸಿ ಮೇಲ್ಗಡೆ ಶಿರ್ಸಿಗೆ ಹೋಗೋದೇ ಸ್ವಲ್ಪ ಕಷ್ಟ, ಮತ್ತು ಅಲ್ಲಿದ್ದ ಯಲ್ಲಾಪುರ ಇನ್ನೊಂದು ಎಕ್ಸ್ಟ್ರಾ ಡಿಸ್ಟೆನ್ಸ್ ಅಂತ ಸುಮ್ಮನೆ ಆದಷ್ಟು ಹೈವೇಲೆ ಕವರ್ ಮಾಡೋಣ ಅಂತ ಈ ಕಡೆ ಬಂದಿದ್ದೀವಿ. ಇಲ್ಲಿ ತನಕ ಬರೀ ತಿನ್ನೋಕೆ ನಿಲ್ಸಿದ್ವಿ. ಫಸ್ಟ್ ಸೀನಿಕ್ ಪೆಟ್ ಸ್ಟಾಪ್ ತುಂಬ ಚೆನ್ನಾಗಿದೆ, ಒಂಥರ ಡ್ಯಾಮ್ ಥರ ಕಾಣಿಸ್ತು. ಸೇಮ್ ಮಾರಳ್ವಾಡಿ ಮುನಿನಗರ ಡ್ಯಾಮ್ ಥರ ಒಂದು ಹಿಂಗೆ ಪಾತ್ವೆ ಇದ್ದು ಮುಂದೆ ತನಕ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಐ ಮೀನ್ ಹಿಂದೆ ವಾಸ್ಟ್ ಲೇಕ್ ಥರ ಇದೆ, ಹಿಂದೆ ಹಿಲ್ ರೇಂಜಸ್ ಕಾಣಿಸುತ್ತೆ, ಗಿಡಗಳು ಒಂಥರ ಒಣಗೋಗಿರೋ ಮರಗಳಿದೆ. ಸೊ ಅದಿನ್ನೂ ಒಂಥರ ಬ್ಯೂಟಿ ಆ್ಯಡ್ ಮಾಡ್ತಾ ಇದೆ. ಈ ಬಂಕಾಪುರ ಡಿವಿಯೇಷನ್ ತೊಗೊಂಡಾದ್ಮೇಲೆ ರೋಡ್ಸ್ ಚೆನ್ನಾಗಿಲ್ಲ, ತುಂಬ ಹಾರಿಬಲ್ ಇದೆ. ಇಟ್ ವಾಸ್ ಅ ವೆರಿ ಬಂಪಿ ರೈಡ್. ಇನ್ನು ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ, ನೋಡೋಣ, ತಿಳಿಸ್ತೀವಿ. ಓಕೆ, ಅನದರ್ ಪಿಟ್ ಸ್ಟಾಪ್. ಮೇನ್ ರೋಡಿಂದಾನೇ ಕಾಣುತ್ತೆ ಇಲ್ಲೊಂದು ಮೊನಾಸ್ಟ್ರಿ ಇದೆ. ಇಟ್ ಲುಕ್ ರಿಯಲಿ ನೈಸ್. ಸೊ ಮುಂದ್ಗಡೆಯಿಂದ ಒಂದು 10 ಮಿನಿಟ್ಸ್ ಏನೋ ಯಲ್ಲಾಪುರಕ್ಕೆ ಹೋಗೋ ರೋಡಲ್ಲಿ. ಹಾಂ, ಅಷ್ಟೇ. ಆಗಲೇ ಹೇಳ್ದಂಗೆ ಮುಂದಗೋಡಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿದೆ ಮೊನಾಸ್ಟ್ರಿ. ಮುಂದಗೋಡಲ್ಲಿ ಇನ್ನೂ ಒಂದು 3-4 ಮೊನಾಸ್ಟ್ರಿ ಇದೆ. ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ಕಾಣಿಸ್ತು ಈ ಥರ 3-4 ಇದೆ ಅಂತ. ರೋಡ್ಗೆ ಇತ್ತು ಅಂತ ವಿ ಡಿಸೈಡೆಡ್ ಟು ಕಮ್ ಹಿಯರ್. ಥಿಂಕ್ ಇಟ್ ವಾಸ್ ಅ ವೆರಿ ಗುಡ್ ಡಿಸಿಷನ್. ತುಂಬ ಚೆನ್ನಾಗಿದೆ ಜಾಗ. ಈ ಮೊನಾಸ್ಟ್ರಿ ಹೆಸರನ್ನ ತಪ್ಪು ಪ್ರೊನೌನ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೆಲ್ಪ್ ದಿ ನೇಮ್ ಆಫ್ ದ ಮೊನಾಸ್ಟ್ರಿ ನಾವು. ಮೊನಾಸ್ಟ್ರಿ ಒಳಗಡೆ ಹೋಗ್ತಿದ್ದಂಗೆ 2 ಸ್ತೂಪಗಳಿದೆ. ತುಂಬ 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 ವಿಶಾಲವಾದ ಜಾಗ. ಅಲ್ಲಿ ಪ್ರೇಯರ್ ಹಾಲಲ್ಲಿ ಒಳಗಡೆ ಹೋಗೋಕ್ಕೆ ಬಿಡಲಿಲ್ಲ. ಈಗ ಏನು ಎಕ್ಸಾಮಿನೇಷನ್ ನಡೀತಿದೆ ಅಂತ ಏನೋ ಬೋರ್ಡ್ ಹಾಕಿದರು. ಬಟ್ ಇಲ್ಲಿಗೆ ಬರೋರಿಗೆ ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆ ತನಕ ಬಿಡ್ತಾರೆ ಅಂತ ಅನಿಸುತ್ತೆ ಪಬ್ಲಿಕ್ಗೆ. ಈ ಮೊನಾಸ್ಟ್ರಿ ಮುಂದೆನೇ ಒಂದು ಕ್ಯಾಂಟೀನ್ ಇದೆ. ಸದ್ಯಕ್ಕೆ ಸುರಕ್ಷಾ ಒಂದು ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಆ್ಯಂಡ್ ಎದುರುಗಡೆನೇ ಒಂದು ಟಾಯ್ಲೆಟ್ ಇದೆ. ಎರಡೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೈಸ್ ಆಪ್ಷನ್. ಜಾಸ್ತಿ ಜನ ಬರೋಕ್ಕೆ ಹೋಗಲ್ಲ ಅಂತ ಅನಿಸುತ್ತೆ ಇಲ್ಲಿಗೆ. ನಾವು ಒಂಥರ ಇಟ್ಸ್ ಲೈಕ್ ಅ ಹಿಡನ್ ಟ್ರೆಷರ್. ಒಳಗಡೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇವತ್ತು ಆಗಲಿಲ್ಲ. ಸೊ ಥಿಂಕ್ ವಿಲ್ ಗೆಟ್ ಗೋಯಿಂಗ್. ಇನ್ನೂ 1.5 ಅವರ್ ಜರ್ನಿ ಇದೆ, 43 ಕಿಲೋಮೀಟರ್ಸು ಯಲ್ಲಾಪುರಕ್ಕೆ. ಈ ರೋಡಲ್ಲಿ ಅದು ಎಷ್ಟೊತ್ತು ಬೇಕೋ ಇನ್ನೂ ಗೊತ್ತಿಲ್ಲ. ಇಟ್ಸ್ ಹಾರಿಬಲ್ ರೋಡ್ ಕಂಡೀಷನ್, ಹಾರಿಬಲ್.
ಬಟ್ ಜಾಸ್ತಿ ಬೋರ್ ಮಾಡಕ್ ಹೋಗಲ್ಲ, ಅದನ್ನೇ ತೋರಿಸಿ. ಏನು ಒಂದು 9 ಅವರ್ಸ್ ಆಯ್ತಾ ನಾವು 9 ಅವರ್ಸ್ ಆಯ್ತು. ಅರೌಂಡ್ 9 ಅವರ್ಸ್. ಗೂಗಲ್ ಟೈಮ್ ಪ್ರಕಾರ 7.5 ಅವರ್ಸ್ ಆಗಬೇಕಾಯ್ತು. ಬಟ್ ಲೈಕ್ 2 ಫುಡ್ ಪಿಟ್ ಸ್ಟಾಪ್ಸ್, ಒಂದು ಮೊನಾಸ್ಟ್ರಿ ಅಲ್ಲೂ ತುಂಬಾ ಟೈಮ್ ಆಯ್ತು. ಸೊ ಐ ಥಿಂಕ್ ಅವೆಲ್ಲ ಏನಿಲ್ಲ ಅಂದ್ರೆ 7 ಅವರಲ್ಲಿ ಬರ್ಬೋದೇನೋ ಅಲ್ವಾ? ವೆಲ್ಕಮ್ ಟು ಅವರ್ ರೂಮ್. ವಿ ಆರ್ ಸ್ಟೇಯಿಂಗ್ ಇನ್ ಶ್ರೀ ಕೃಷ್ಣ ರೆಸಿಡೆನ್ಸಿ, ಯಲ್ಲಾಪುರದಲ್ಲಿ. ಮೇನ್ ರೋಡಲ್ಲೇ ಬರುತ್ತೆ ಲೆಫ್ಟ್ ಸೈಡ್ಗೆ. ಬೇಸಿಕ್ ರೂಮು, ನಾನ್ AC ತೊಗೊಂಡಿದ್ದೀವಿ. ದಿಸ್ ಇಸ್ ಆರ್ ಬೆಡ್. ಆ ಕಡೆ ಒಂದು ವಾರ್ಡ್ರೋಬ್ ಇದೆ, ಸೊ ಗುಡ್ ಸ್ಟೋರೇಜ್ ಯೂನಿಟ್ ಆಲ್ಸೋ. ಮತ್ತು ಈ ಕಡೆ ಬಂದರೆ ಟಿವಿನೂ ಇದೆ. ಯೂಸ್ ಮಾಡೋದು ಹೈಲಿ ಡೌಟ್ಫುಲ್, ಬಟ್ ವಿ ಹ್ಯಾವ್ ದಟ್. ಆ್ಯಂಡ್ ನಮ್ಮ ಲಗೇಜ್ಗಳು ಈ ಕಡೆ ಒಂದು ಮಿರರ್ ಇದೆ, ವಿಚ್ ಇಸ್ ನೈಸ್. ಆ್ಯಂಡ್ ದಿಸ್ ಇಸ್ ಅ ವ್ಯೂ. ದಿಸ್ ಇಸ್ ದ ಅಡ್ವಾಂಟೇಜ್ ಮಾನ್ಸೂನಲ್ಲಿ ಬಂದರೆ, ಜಾಸ್ತಿ ಗ್ರೀನ್ರಿ ಸಖತ್ತಾಗಿದೆ. ಆ್ಯಂಡ್ ಈ ಕಡೆ ಬಂದರೆ ಬಾತ್ರೂಮು ತುಂಬಾ ನೀಟಾಗಿದೆ, ಹೊಸದು ಅನ್ಸುತ್ತೆ. ವಾಶ್ ಬೇಸಿನ್ ಇದೆ, ಕಮೋಡ್ ಇದೆ, ಈ ಕಡೆ ಬೇದಿಂಗ್ ಏರಿಯಾ ಇದೆ. ಇಟ್ಸ್ ವೆರಿ ನೈಸ್. ನಾವು ಬಂದು ಚೆಕ್ ಇನ್ ಆಗಿ ಊಟ ಮಾಡ್ಕೊಂಡು ಬಂದ್ವಿ. ಊಟ ಇಲ್ಲೇ ರೆಸ್ಟೋರೆಂಟ್ ಇದೆ, ಕೆಳಗಿದೆ. ಇಟ್ ವಾಸ್ ಪ್ರಿಟಿ ಡೀಸೆಂಟ್. ನಾವು ಬರೋಷ್ಟೊತ್ತಿಗೆ ಸ್ವಲ್ಪ ಲೇಟಾಗಿ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ. ಮೀಲ್ಸ್ ತೊಗೊಂಡ್ವಿ. ಇಟ್ ವಾಸ್ ಓಕೆ. I think that's it for this video. We'll end it here. Hope you guys enjoyed it. We thoroughly enjoyed the ride. Especially ಹೇಳಿದ್ವಲ್ಲ, ಮೊನಾಸ್ಟ್ರಿ ಆದಮೇಲಂತೂ ಸಖತ್ತು. 8 ಅವರ್ 9 ಅವರ್ ಆಯಿತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ, ಹೋಗ್ತಾ ಇಲ್ವೇನೋ ಟೈಮು ಅನಿಸ್ತು, ಬಟ್ ದೆನ್ ಇಟ್ ಜಸ್ಟ್ ವೆಂಟ್ ಬೈ. ಇಟ್ ವಾಸ್ ಅಮೇಝಿಂಗ್. Hope you guys liked this video. Please do share this with your friends and family. Follow us on Instagram. Photos ಹಾಕ್ತಾ ಇರ್ತೀವಿ. Like this video, leave a comment below. Thanks for watching.